ಮುನ್ನ ಆಗಿತ್ತ ಮಹತ್ವದ ಬೆಳವಣಿಗೆ. ಡಿಕೆಶಿ ಭೇಟಿ ಮಾಡಿದ್ರು ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್. ಪರಿಷತ್ ಎಲೆಕ್ಷನ್ಗೂ ಮೊದಲು ಆಗಿದ್ದಂತಹ ಈ ಭೇಟಿ ಈಗ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಎಲೆಕ್ಷನ್ಗೂ 2 ದಿನಗಳ ಹಿಂದಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಉದಯ್ ಗರುಡಾಚಾರ್ ಭೇಟಿಯನ್ನ ಮಾಡಿದ್ರು. ಈಗ ಅಡ್ಡ ಮತದಾನದ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಆ ಬೆನ್ನಲ್ಲೇ ಈ ಭೇಟಿ ಈಗ ಮಹತ್ವಗಳನ್ನ ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್. ಪರಿಷತ್ ಎಲೆಕ್ಷನ್ಗೂ ಮುನ್ನ 2 ದಿನಗಳ ಹಿಂದೆ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದು ಗರುಡಾಚಾರ್ ಅವರು. ಸೊ ಹಾಗಾಗಿ ಪರಿಷತ್ ಚುನಾವಣೆಗೂ ಮುನ್ನ ಮಹತ್ವದ ಬೆಳವಣಿಗೆ. ಎಲೆಕ್ಷನ್ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಆಗಿತ್ತಾ? ಸೊ ಇದಕ್ಕೂ ಅಡ್ಡ ಮತದಾನಕ್ಕೂ ಈ ಭೇಟಿಗೂ ಏನಾದರೂ ಕಾರಣ ಇದೆಯಾ? ಈ ಎಲ್ಲ ಸಹಜವಾದಂತಹ ಚರ್ಚೆಗಳು ಈಗ ಮುನ್ನೆಲೆಗೆ ಬಂದಿದೆ. ಪರಿಷತ್ ಚುನಾವಣೆ ಮುನ್ನ ಭೇಟಿಯಾಗಿದ್ದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಶಾಸಕ ಉದಯ್ ಗರುಡಾಚಾರ್ಯ ಅವರು ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದು ಇದು ಪರಿಷತ್ ಎಲೆಕ್ಷನ್ಗೂ ಮುನ್ನ 2 ದಿನಗಳ ಹಿಂದೆ ಭೇಟಿ. ಸೊ ಹಾಗಾಗಿ ಈ ಭೇಟಿ ಈಗ ರೆಕ್ಕೆ ಪುಕ್ಕಗಳನ್ನ ಪಡೆದುಕೊಳ್ತಾ ಇದೆ. ನಾನಾ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಉದಯ್ ಗರುಡಾಚಾರ್ಯ ಅವರ ಈ ನಡೆ. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಕ್ಕೆ ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್ಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ನನಗೆಲ್ಲ ಪಕ್ಷದವರು ಸ್ನೇಹಿತರಿದ್ದಾರೆ. ಶಾಸಕರಾಗಿರುವಾಗ ಸಿಎಂ ಅವರನ್ನ ಭೇಟಿ ಮಾಡುವುದು ಸಹಜ, ಅಂದ್ರೆ ಇದು ಸಹಜ ಭೇಟಿ ಅಂತ ಎಲ್ಲ ಚರ್ಚೆಗಳನ್ನ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ನಾನು ಶಿಸ್ತಿನಿಂದಲೇ ಇದ್ದೇನೆ. ಅಡ್ಡ ಮತದಾನದ ವಿಚಾರಕ್ಕೆಲ್ಲ ಹೋಲಿಸಬಾರದು ಈ ಭೇಟಿನ ಅಂತ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಕರೆದ್ರೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಣೆ ಮಾಡಿ ಅಂದ್ರೆ ಆಣೆ ಕೂಡ ಮಾಡ್ತೀವಿ ಅಂತ ಉದಯ್ ಗರುಡಾಚಾರ್ ಹೇಳಿದ್ದಾರೆ. ಇನ್ನು ನನ್ನ ಬಗ್ಗೆ ಯಡಿಯೂರಪ್ಪ ವಿಜೇಂದ್ರ ಹಾಗೂ ಗೊತ್ತಿದೆ. ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸವನ್ನು ನಾನು ಮಾಡಿಲ್ಲ. ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ಏನಿದೆ, ನಾವು ಬೇಕಂದ್ರೆ ಅಲ್ಲಿ ಹೋಗ್ತೀವಿ, ಪ್ರಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಶಾಸಕ ಉದಯ್ ಗರುಡಾಚಾರ್ಯ ಅವರನ್ನ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ನೋಡೋಣ. ನಮ್ಮ ಜೊತೆಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರತಕ್ಕಂಥ ಉದಯ್ ಗರುಡಾಚಾರ್ ಅವರು ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಸ್ವಾಮಿ, ನಮ್ಮ ವಿಚಾರದಲ್ಲಿ ಕ್ರಾಸ್ ವೋಟಿಂಗು ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತೀವಿ. ಅಂದರೆ ಹಿಂದೆ ಯಾರು ಮಾಡಿಲ್ಲ, ಮುಂದೆ ನಾವು ಮಾಡೋದಿಲ್ಲ. ಆಯಿತಾ? ಕ್ರಾಸ್ ವೋಟಿಂಗ್ ಯಾರು ಮಾಡ್ತಾರೆ ಅಂದರೆ ಬೇರೆ ರೀತಿ ಮಾಡೋರು ಮಾಡ್ತಾರೆ. ಈ ಬೆಳವಣಿಗೆ ಸಾಮಾನ್ಯವಾಗಿ ಆದಂಥ ಸಂದರ್ಭದಲ್ಲಿ ಏನಾದರೂ ಫೋಟೋ ಮತ್ತೊಂದು ಗೀತವನ್ನು ಚೆಕ್ ಮಾಡ್ತಾರೆ. ಈಗ ಮೊನ್ನೆ ದಿನ ಈ ಒಂದು ಬೆಳವಣಿಗೆ ಆಗೋಕ್ಕೆ ಮುಂಚಿತವಾಗಿ ನೀವು ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡಿದ್ರಿ. ಅದು ಸಹಜವಾಗಿಯೇ ಇದು ಬೇರೆ ರೀತಿಯಿಂದ ಚರ್ಚೆಗೆ ಗ್ರಾಸ ಆಗುತ್ತೆ ಸರ್. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಾದರೆ? ಅಲ್ಲ, ನಿಮಗೆ ಒಂದು ಹೇಳ್ತೀನಿ ಕೇಳಿ. ನಾವು ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದೀವಿ. ಆಮೇಲೆ ಎಷ್ಟು ಜನರಿದ್ದಾರೆ ನಮ್ಮಲ್ಲಿ. ಈಗ ಸ್ನೇಹ ಪ್ರೀತಿ ವಿಶ್ವಾಸ ಇಟ್ಕೊಳ್ಳೋದು ಒಂದು ಕಡೆ. ಆಮೇಲೆ ನೋಡಿ, ಸಿದ್ದರಾಮಣ್ಣ ಅವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಲಿ ಯಾರಾನ ಆಗಲಿ ಪಾರ್ಟಿಗೆ ಬಾರಪ್ಪ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಆಯಿತಾ? ಅವ್ರೇನು ಹೇಳ್ತಾರೆ, ನೋಡಪ್ಪ ನಿನ್ನ ಪಕ್ಷ ನಿನಗೆ, ನಮ್ಮ ಪಕ್ಷ ನಮಗೆ. ಹಿಂಗಿದ್ದಾಗ ಏನೇ ಮಾಡು, ಒಳ್ಳೆ ಕೆಲಸ ಮಾಡು, ಕಾನೂನು ಚೌಕಟ್ಟಲ್ಲಿ ಇರು, ಅದನ್ನು ಹೇಳಿದ್ರು ಅವರು. ಕಾನೂನು ಚೌಕಟ್ಟಲ್ಲೇ ಇದ್ದೀವಿ ಸರ್, ನಾವೆಲ್ಲಿ ಹೋಗ್ತೀವಿ ಆಚೆ ಕಡೆ. ಈಗ ನಿಮ್ಮ ನಾಯಕರಿಗೆ ಹೇಳ್ತಾ ಇದ್ದಾರೆ 63 ಜನ ಶಾಸಕರ ಮೇಲೆ ಕೂಡ ಅನುಮಾನ ಬರುವಂಥ ಒಂದು ಬೆಳವಣಿಗೆ ನಡೀತಾ ಇದೆ. ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅನ್ನೋ ಮಾತನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಸರ್, ನೀವು ಹೋಗ್ತೀರಾ ಆಣೆ ಪ್ರಮಾಣ ಮಾಡೋದಕ್ಕೆ? ಸ್ವಾಮಿ, ನಾನು ಪರಮೇಶ್ವರನ ಪರಮ ಭಕ್ತ. ಆಯಿತಾ? ಈಗ ನನಗೆ ಯಾವತ್ತೂ ಪಾಪ ನಮ್ಮ ವಿಜೇಂದ್ರ ಹೇಳಿಲ್ಲ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಹಿಂದೆ ಮಾಡಿಲ್ಲ, ಮುಂದೆ ಮಾಡೋಕ್ಕಾಗಲ್ಲ. ನಾನು ಒಂದು ಪಾರ್ಟಿಗೆ, ಒಂದು ಪಕ್ಷದಲ್ಲಿ ಸೇರಿದ ಮೇಲೆ ದಿ ಕ್ವೆಶ್ಚನ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಡಸಂಟ್ ಅರೈಸ್. ಅಲ್ಲಿ ಈಗ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ. ಅಲ್ಲ, ನನ್ನನ್ನೇ ನನ್ನ ಕರೆದ್ರೆ ಹೋಗಿ ಬರ್ತೀನಿ. ಏನು ನಾನು, ಯಾಕಂದ್ರೆ ನಾನು ಪರಮೇಶ್ವರನ ಪರಮ ಭಕ್ತ. ಹೋಗಿ ಶಿವ ಅಂದ್ಬಿಟ್ಟು ಬರೋದು ಅಷ್ಟೇ. ಅವ್ರಿಗೆಲ್ರಿಗೂ ಗೊತ್ತಿದೆ ಇವನು ಈ ಥರದವನಲ್ಲ ಅಂತ. ಇದಿಷ್ಟು ಉದಯ್ ಗರುಡಾಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ.